ವರ್ಷದ ಹೊಸ ಬ್ಲಾಗ್ ನಮ್ಮ ಮಧು ಅಣ್ಣನ ಜೊತೆ 2026 ಫಸ್ಟ್ ಬ್ಲಾಗು ನೋಡಿ ಹೇಗಿರುತ್ತಂತ ವಿತ್ ಓಜಿ M540 ಮಹೇಂದ್ರ ನೋಡಿ ಗೈಸ್ ಹೇಗಿದೆ ಫುಲ್. ಆಮೇಲೆ ತೋರಿಸ್ತೀನಿ. ನಾವೀಗೊಂದು ನಮ್ಮ ಊರಿನ ಹತ್ರದಲ್ಲಿರುವ ಒಳ್ಳೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ಕುಪ್ಪಳ್ಳಿ. ಆಲ್ಮೋಸ್ಟ್ ಏನೊಂದು 3-4 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಊರಿಂದ ಅಷ್ಟೇ. ಫುಲ್ ಓಪನ್ ಇದೆ ಗೈಸ್. ಇದು ಸಾಫ್ಟ್ ಟಾಪ್, ಫುಲ್ ಸಾಫ್ಟ್ ಟಾಪ್ ಇದೆ. ಇದು ನೋಡ್ಬೋದು ನೀವು, ಇಲ್ಲಿ ಫುಲ್ ಸಾಫ್ಟ್ ಟಾಪು. ಹಿಂಗಡೆ ಫುಲ್ ಓಪನ್ ಮಾಡಿದ್ದಾರೆ. ಆಮೇಲೆ ಇದನ್ನು ಹೈಟು ಮಾಡಿಸಿದ್ದಾರೆ. ಎಲ್ಲ ತೋರಿಸ್ತೀನಿ. ಮಸ್ತಾಗಿದೆ ನೋಡು, ಸಾಕಾಗಿದೆ ರೋಡ್ ಮಾತ್ರ. ಗೈಸ್ ಎಂಟ್ರಿ ಆಗಿದ್ದೀವಿ ಕುಪ್ಪಳ್ಳಿಗೆ. ಸೊ ಅಲ್ಲಿ ಮೇನ್ ರೋಡಿಂದ ಕೊಪ್ಪದಿಂದ ಬಂದರೆ ನೀವು ರೈಟ್ ತಗೋಬೇಕು, ತೀರ್ಥಹಳ್ಳಿಯಿಂದ ಬಂದರೆ ಲೆಫ್ಟ್ ತಗೋಬೇಕು. ಸೊ ಅಲ್ಲಿ ಸರ್ಕಲ್ ಇದೆ, ಅಲ್ಲಿಂದ ಡೈರೆಕ್ಟ್ ಬರ್ತಾ ಇದ್ದೀವಿ. ಈ ಇಂಜಿನ್ ಸೌಂಡಲ್ಲಿ ಕೇಳ್ತಾ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಆದಷ್ಟೇ ಟ್ರೈ ಮಾಡಿ. ಇಂಜಿನ್ ಸೌಂಡ್ ಮಾತ್ರ ಸಾಕಾಗಿದೆ, ಹೆವಿ ಲೌಡಾಗಿದೆ. ಇಲ್ಲಿ ಕವಿಶೈಲ್ಯಕ್ಕೆ ಹೋಗೋದು, ಆಮೇಲೆ ಹೋಗೋಣ. ಫಸ್ಟ್ ಅಲ್ಲಿ ಕುಪ್ಪಳ್ಳಿ ಮನೆ ಹತ್ರ ಒಂದು ವಿಸಿಟ್ ಹಾಕಿ ಇಲ್ಲಿ ಬರೋಣ. ಸೀಟ್ ಬೆಲ್ಟ್ ಇದೆ ಮತ್ತೆ ಸುಮ್ಮನೆ ಇದು ಮಾಡಬೇಡಿ. ಸೀಟ್ ಬೆಲ್ಟ್ ಇದೆ, ಫುಲ್ ರೆಕಾರ್ಡ್ ಇದೆ ಗಾಡಿದು. ಯಾರಿಲ್ಲ ಎಷ್ಟು ಜನ ಇಲ್ಲ. ಭಾನುವಾರೆಲ್ಲ ಬಂದರೆ ಸ್ವಲ್ಪ ಜನ ಇರುತ್ತೆ, ಸ್ವಲ್ಪ ಸಖತ್ ಜನ ಇರುತ್ತೆ. ಆಲ್ಮೋಸ್ಟ್ ಜನ ಇರ್ತಾರೆ ಭಾನುವಾರ ಬಂದರೆ. ಓ ದೇವ್ರೆ ಬಾಯಿಗೆ ಬರ್ತೀವಿ. ಅಯ್ಯಮ್ಮ ಅಯ್ಯಪ್ಪ ಓಜಿ ಎಲ್ಲದನ್ನೂ ಮಾಡಬೇಕು. ನೋಡಿ ಹೆಂಗಿದೆ ಅಂತ. ಜೀಪ್ ಇಲ್ಲಿ ನಿಲ್ಲಿಸ್ಬೋದಿತ್ತು, ಇಲ್ಲಿ ನಿಲ್ಲಿಸ್ಬೋದು. ಇಷ್ಟು ಹೊಸ್ದಾಗಿ ಮಾಡಿದ್ದಾರೆ. ಇದು ಓಜಿ ಚೆನ್ನಾಗಿದೆ. ಆ್ಯಂಡ್ ಲಾನ್ ಇದೆ, ಕವಿ ಮನೆ ಇದೆ. ನಾವು ಸುಮಾರು ಸಲ ಹೋಗಿದ್ವಿ, ಈಗ ನಾವು ಒಳಗೆ ಹೋಗಲ್ಲ. ಯಾರು ಚೆನ್ನಾಗಿದೆ, ಒಳಗೆ ಹೋಗ್ಬೋದು. 10 ರೂಪಾಯಿನ 20 ರೂಪಾಯಿನ ಇರ್ಬೇಕು ಟೋಕನ್. ಪೀಸಾಗಿದೆ. ಗೈಸ್ ಹೊರಟ್ವಿ ಕವಿ ಮನೆಯಿಂದ. ಸೌಂಡ್ ನೋಡಿ ಗೈಸ್, ಸೌಂಡು ಶೇ ಭಾರಿ ಸ್ಪೀಡ್ ಹೋಗಲ್ಲ ಗೈಸ್, ಸೌಂಡ್ ಮಾತ್ರ ಹೆವಿ ಇದೆ. ಹೈವೇಲಿ ಹೋಗುತ್ತೆ, ಒಂದು 80 ಹೋಗುತ್ತಲ್ಲ, 100 ಹತ್ರ ಹೋಗುತ್ತೆ ಗೈಸ್ ಹೈವೇಲಿ. ಸೆಂಟ್ರೋಡಲ್ಲೆಲ್ಲ ಸ್ಪೀಡ್ ಹೋಗಲ್ಲ, ಯಾಕಂದರೆ ಬ್ರೇಕ್ಸ್ ಎಲ್ಲ ಅಷ್ಟು ಇದಿಲ್ಲ, ಕಂಟ್ರೋಲು ಇಲ್ಲ. ನಾರ್ಮಲ್ ಸ್ಟೇರಿಂಗು, ಬ್ರೇಕು 4 ಡ್ರಮ್ ಬ್ರೇಕು, ಫುಲ್ ಸ್ಟಾಕ್ ಗಾಡಿ. ಸೊ ಹೈಟ್ ಒಂದು ಆಗಿದೆ, ಚೈನ್ ಬಿತ್ತು ಹಿಂದ್ಗಡೆ. ಎಂಟ್ರಿ ಕವಿಶೈಲಿ ಎಂಟ್ರಿ. ಇಲ್ಲ ಇಲ್ಲ ಫುಲ್ಲು ಹೋಗಿದೆ. ಎಸ್ ಬಂದ್ವಿ, ಮೇಲೆ ಬಂದ್ವಿ ಎತ್ತಿ. ಸೊ ಇಲ್ಲೂ ಚೆನ್ನಾಗಿದೆ. ಕಲ್ಲಲ್ಲ, ಅದು ಹೆಂಗೆ ಹೆಸರು ಗೊತ್ತಿಲ್ಲ ನಮಗೆ ಆಗಿನ ಕಾಲದಲ್ಲಿ. ಬಟ್ ಇಲ್ಲಿ ಯಾರು ಇಲ್ಲ ಐ ಥಿಂಕ್. ಹೆಂಗೆ ನಿಲ್ಸ್ತಿದ್ಯಾ ಬ್ರೋ? ಹಾಂ ಹೆಂಗ ನಿಲ್ಸ್, ಬೇಗ ನಿಲ್ಸ್. ಗೈಸ್ ಸಕ್ಕತ್ತಾಗಿದೆ ಗೈಸ್ ಮನೆಯಿಂದ ವ್ಯೂ. ಕುವೆಂಪು ಮನೆ ಬಂದರೆ ಇವಾಗ ಖಂಡಿತ ಅಲ್ಲಿ ಬಂದು ಹೋಗಿ, ಅದು ಮೇಲೆ ಹೋಗಿ ತೋರಿಸ್ತೀನಿ. ಸಕ್ಕತ್ತಾಗಿದೆ ಮಾತ್ರ ವ್ಯೂ. ಹಂಗೆ ನಿಲ್ಸ್, ಯಾರು ಬರಲ್ಲ. ಸಕ್ಕತ್ತಾಗಿದೆ ಗಾಡಿನ ನೋಡಿ. ಸೊ ಇದೇನೆಂದರೆ ಲಿಫ್ಟ್ ಮಾಡಿದ್ದಾರೆ, ಎಕ್ಸ್ಟ್ರಾ ಬ್ಲೇಡ್ ಸೆಟ್ ಹಾಕಿದ್ದಾರೆ. ಆಮೇಲೆ ನಾರ್ಮಲ್ ಸ್ಟೇರಿಂಗು, ಡ್ರಮ್ ಬ್ರೇಕು, 4x4 ಫ್ರಂಟಿಂದು ಇದೆ. ಇಷ್ಟ ಒಂದಡಿ, ಆಲ್ಮೋಸ್ಟ್ ಒಂದಡಿ ಐತೆ. ಹಿಂದ್ಗಡೆ ಎಳ್ಕೊಂಡು ಹೋಗೋಕ್ಕೂ ಇದೆ. ಸ್ಟಾಕ್ ಟೈರ್, ಫ್ರಂಟ್ ರೀಸೇಲ್ ಆಗಿದೆ. ಹಿಂದ್ಗಡೆ ಸ್ವಲ್ಪ ದೊಡ್ಡ ಟೈರ್ ಇದೆ.
ಅಪೋಲೋ ಟೈರ್ ಇದೆ. ಇನ್ 215/75 or 16. ಈಸ್ ಓಪನ್ ಮಾಡೋಣ ಗುಡ್. ಇಂಜಿನ್ ತೋರಿಸ್ತೀನಿ. ಇಂಜಿನ್ ಇದು ಯಾವುದು ಮಾಡಲ್ಲ? 1991 ಓಜಿ. ಇಂಜಿನ್ ನೋಡಿ ಗೈಸ್ ಹೆಂಗಿದೆ. ಡೀಸೆಲ್ ಇಂಜಿನ್ನು, ಟರ್ಬೋ ಇಲ್ಲ, ವಿತೌಟ್ ಟರ್ಬೋ. ಇದು ಇಂಜಿನ್ನು. ಬ್ಯಾಟ್ರಿ ಹೆವಿ ದೊಡ್ಡಕ್ಕಿದೆ, ಟ್ಯಾಕ್ರಿ ಬ್ಯಾಟ್ರಿ ಇದ್ದಂಗಿದೆ. ಸೊ ಇಷ್ಟೇ ಇರೋದು. ಇಂಜಿನ್ ಬೇಕಾದ್ರೆ ಅಪ್ಡೇಟ್ ಮಾಡ್ಕೋಬೋದು. ಇದೇ ಈಗ ಸಾಕು ಗೈಸ್, ತುಂಬ ಪವರ್ ಇದೆ ಇದರಲ್ಲಿ ಗೈಸ್. ಇದಕ್ಕೆ ಯಾವ್ದ್ರೊಂದು ಕಲ್ಕೊಡ. ಹ್ಯಾಂಡ್ ಬ್ರೇಕ್ ಇಲ್ಲ ಗೈಸ್, ಓನ್ಲಿ ಗೇರಲ್ಲೇ ನಿಲ್ಲಿಸ್ಬೇಕು. ಮತ್ತು ಇಲ್ಲಿ ಹೆವಿ ಟೀಪ್ ಇದೆ, ಕೊನೆಗೆಲ್ಲರೂ ಹೋದರೆ ಕಷ್ಟ. ಮತ್ತೇನಿಲ್ಲ, ಮನೇಲಿ ಚಪ್ಪಲಿ ಐತೆ. ಎಂಟ್ರೆನ್ಸ್ ಗೈಸ್ ಯಾರೂ ಇಲ್ಲ ಇಲ್ಲಿ. ಯಾರು ಅಂದರೆ ಯಾರೂ ಇಲ್ಲ. ಸಂಜೆ ಇಲ್ಲ ಭಾನುವಾರ ಬರಬೇಕು, ಇಲ್ಲ ಸಂಜೆ ಬರಬೇಕು. ಸ್ವಲ್ಪ ಜನ ಇರ್ತಾರೆ. ನಮಗೆ ಒಳ್ಳೇದಾಯ್ತು ಬಿಡಿ, ಆರಾಮಾಗಿ ಶೂಟ್ ಮಾಡ್ಬೋದು. ವಿಷಯ ಇಲ್ಲ. ಸಾಕತ್ತಾಗಿದೆ. ಅಲ್ಲಿಂದ ಗಮ್ಮತ್ತಾಗಿ ಕಾಣುತ್ತೆ ನೋಡಿ ಗೈಸ್. ಅಜ್ಜ ಇದ್ದಾರೆ ಕ್ಲೀನ್ ಮಾಡ್ತಾ. ಇಲ್ಲೇ ಇರ್ತಾರೆ ಅನ್ಸುತ್ತೆ, ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ. ಓ ಮೈ ಗಾಡ್ ನೋಡಿ ಗೈಸ್. ಓ ಮೈ ಗಾಡ್ ಅಪ್ಪ, ಅದು ಬೇರೆ ಪುಲೋರ್ ಹಾಕೊಂಡ್ಬಂದಿನಿ, ಸೆಕೆ ಆಗ್ತಾಯಿದೆ. ಸಕ್ಕತ್ತಾಗಿದೆ ಗೈಸ್ ನೋಡಿ ಗೈಸ್. ಗದ್ದೆ ಇದೆ ಆ್ಯಂಡ್ ಇಷ್ಟೇ. ಬೆಳಗ್ಗೆ ಮುಂಚೆ ಸಕ್ಕತ್ತಾಗಿರುತ್ತೆ. ಮತ್ತು ಸನ್ರೈಸ್ ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ಸನ್ಸೆಟ್ ಕಾಣಲ್ಲ ಅನಿಸುತ್ತೆ, ಸನ್ರೈಸ್ ಚೆನ್ನಾಗಿ ಕಾಣ್ಬೋದು. ಗೊತ್ತಿಲ್ಲ, ಬಂದು ನೋಡಿಲ್ಲ. ಚೆನ್ನಾಗಿದೆ ಗೈಸ್. ಕುವೆಂಪುರು ಇಲ್ಲೇ ಬಂದು ಬರಿತಾಯಿದ್ರು, ಅಲ್ಲಿ ಕೂತು ಪೀಸಾಗಿ ಬರಿತಾಯಿದ್ರು. ಹೆವಿ ಬಿಸಿಲು ಇದೆ ಅಷ್ಟೇ ಗೈಸ್. ಬರ್ಬೋದು ಒನ್ ಟೈಮ್, ಚೆನ್ನಾಗಿದೆ ನೋಡೋಕ್ಕೆ. ಸಖತ್ತಾಗಿದೆ. ಐ ಹೋಪ್ ಕಾಣ್ತಿದೆ ಅಂತ. ಚೆನ್ನಾಗಿದೆ. ಅಜ್ಜ ಇಲ್ಲೇ ಇರ್ತಾರೆ. ಪ್ಲೀಸ್ ಯಾರು ಏನಾರು ಬರೋರಿದ್ರೆ ಅಜ್ಜಂಗೆ ಏನಾರು ತಂದು ಕೊಡಿ ಗೈಸ್. ನಮ್ಗೆ ಇವತ್ತು ಮರ್ತೋಯ್ತು. ಜ್ಯೂಸು ತಿಂಡಿ ಏನಾರು ತಂದು ಕೊಡಿ. ಪಾಪ ಅಜ್ಜ ದಿನ ಇಲ್ಲೇ ಇರ್ತಾರೆ ಕೆಲಸ ಮಾಡ್ತಾ. ಅದೇ ಊಟ ತಿಂಡಿ ಆಯ್ತಾ? ಎದೆ ತಿಂಡಿ? ಥೂ ಸ್ನ್ಯಾಪ್ ಗುರುತು ಗೈಸ್. ಇಲ್ಲಿ ಯಾರೋ ಅಣ್ಣವ್ರು ಸಿಕ್ಕಿದ್ರು. ನಮ್ಮ ಮಧುನ ನೋಡಿ ಎಂತಂದಿದ್ದ, ರಾಜೇಗೌಡ್ರ ಮಗ ಅಂತ ಕೇಳಿದ್ರು. ಹಿಂಗೆ ಕೂದಲು ಬಿಟ್ಕೊಂಡ್ರೆ ಎಲ್ಲರಲ್ಲೂ ಕೇಳ್ತಾರೆ ಗೈಸ್. ನೋಡಿ ಯಾವ ರೇಂಜಿಗೆ ಕೂದಲು ಬಿಟ್ಟು ಗೈಸ್. ಬಂದ್ವಿ ಈಗ ಹೋಗೋದು ಗೈಸ್ ಮನೆಗೆ. ಸಾಕತ್ತಾಗಿದೆ ಗೈಸ್. ಜೀಪ್ ಮೇಲೆ ಕ್ಯಾರಿಯರ್ ಇದೆ, ಅವ್ರು ಮಾಡಿಸಿ ಇರೋದು. ಸೊ ಹಿಂದ್ಗಡೆನೂ ಕೂರಕ್ಕೆ ಸೀಟ್ ಇದೆ, ತೆಗ್ದು ಯಾರಿಲ್ಲ ಹಾಕ್ಕೋಬೋದು. ಇಷ್ಟೇ ಗೈಸ್ ಡ್ಯಾಶ್ ಬೋರ್ಡ್. ಫೋಕಸ್ ಹಾಕಿ ನೋಡಿ ಗೈಸ್. ಓ ಮೈ ಗಾಡ್, ಕಾರ್ಬನ್ ಬೀಳ್ಸ್ಕೊಂಡಿದ್ರೆ ಮತ್ತೆ ಹುಡ್ಕತ್ತ ಹೋಗ್ಬೇಕಿತ್ತು. ನೋಡಿ ಗೈಸ್ ಸ್ಟಾಕ್. ಪವರ್ ಸ್ಟೇರಿಂಗ್ ಒಂದಿದ್ರೆ ಚೆನ್ನಾಗಿ ಆಗುತ್ತೆ ಐ ಥಿಂಕ್. ನಾರ್ಮಲ್ ಸ್ಟೇರಿಂಗ್ ಸ್ವಲ್ಪ ತಿರ್ಸೋಕ್ಕೆ ಕಷ್ಟ, ಹೆವಿ ಸೌಂಡ್ ಇದೆ. ಹಾರನ್ನು ಇದೆ, ಹಾರನ್ನು ಬಡಿ, ಹಾರನ್ನು
ಆಗಿದೆ, ಲೌಡ್ ಆಗಿದೆ, ಗಟ್ಟಿಲ್ಲ. ಆದರೆ ಈ ಗಾಡಿಗೆ ಅದು ಸೂಟ್ ಆಗಲ್ಲ. ಮೆಣಸಿನಿಂದ ಬಿಟ್ವಿ. ನೀವು ಅಲ್ಲೆಲ್ಲ ಹೋಗ್ಬೋದು, ಎಲ್ಲ ಫೋಟೋ ಶೂಟ್ ಮಾಡೋದಾರೆ. ನಾವು ಅಲ್ಲೆಲ್ಲ ಹೋಗ್ತಿಲ್ಲ, ನಾವು ಹೋಗಿದ್ದೀವಿ ಸುಮಾರು ಸಲ. ಸೊ ಅದು ಅಷ್ಟೇ ಇರೋದು, ಅಲ್ಲಿ ಹೋಗ್ಬೇಕಾದ್ರೆ ಫೋಟೋ ಶೂಟ್ ಮಾಡ್ಕೋಬೋದು. ಸೀದಾ ತೀರ್ಥಹಳ್ಳಿ ರೋಡು. ತೀರ್ಥಹಳ್ಳಿ ರೋಡಲ್ಲಿ ಬಂದರೆ ನೀವು ಲೆಫ್ಟ್ ಹೋಗ್ಬೇಕು. ಆ ಕಡೆ ಕಂಪನಿಯಿಂದ ಬಂದರೆ ರೈಟ್ ಬರುತ್ತೆ. ಇದೇ ಸರ್ಕಲ್. ಫುಲ್ಲು ಹೈಟ್ ಇದೆ, ಹೆಂಗೆ ಆಗ್ತಿದೆ ಆದರೆ ಸಣ್ಣ ಸಣ್ಣ ಕಾರ್ ಅನಿಸ್ತಾ ಇದೆ, ಅಷ್ಟು ಹೈಟಲ್ಲಿ ಇದ್ದೀವಿ ನಾವು. ಹೆವಿ ಹೈಟ್ ಇದೆ ಮಾತ್ರ. ಚಿಂದಿ ನೀವೇನೋ ಕುಪ್ಪಳಿ ಬರೋದ್ರಿಂದ ಬನ್ನಿ, ಚೆನ್ನಾಗಿದೆ. ಬೆಳಿಗ್ಗೆ ಇಂಥ ಮಧ್ಯಾಹ್ನ ಬಂದರೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಸಂಜೆ ಬಂದರೆ ಚೆನ್ನಾಗಿರುತ್ತೆ. 6 ಗಂಟೆಗೇನು ಬಾಗ್ಲಾಕೋದು ಕುಪ್ಪಳಿ ಮನೆ. ಸೊ ನೀವು ಅದಕ್ಕಿಂತ ಒಂದು ಬೇಗ ಇರ್ಬೇಕು. 5 ಗಂಟೆ 6 ಗಂಟೆಗೆ ಬಾಗ್ಲಾಕುತ್ತೆ. ಸೊ ನೀವು ಬಂದರೆ ಒಳ್ಳೆಯದು. 5-6 ಗಂಟೆ ಒಳಗೆ. ಬೆಳಿಗ್ಗೆ ಬಿಸಿಲು ಇದೆ, ಅಲ್ಲೆಲ್ಲ ನಿಮ್ಗೆ ಹೋಗೋಕ್ಕೆ ಕಷ್ಟ ಆಗ್ಬೋದು, ಬಿಸಿಲಲ್ಲಿ ಇದೆ. ಬಾಯ್. ಲೈಕ್ ಮಾಡ್ಕೊಂಡು ಹೋಗ್ರಿ, ಹಂಗೆ ಹೋಗುವಾಗ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲು ಹೊಲ್ಟಾ ಬೆಂಗಳೂರು, ಮೊದಲೆಲ್ಲ ಸಿಕ್ಕಿದ್ರೆ ಅವನಿಗೊಂದು ಬಿಗ್ ಫ್ಯಾನ್ ಬ್ರೋ ನೀ ಗೈಸ್ ಬೆಂಗಳೂರಲ್ಲಿ. ಐ ಡೌಟ್ ಎಷ್ಟೆಲ್ಲ ನೋಡ್ತಾರಂತ ವಿಡಿಯೋ. ಗೈಸ್ ಹೆವಿ ಇಂಜಿನ್ ಹೀಟ್ ಆಗಿದೆ, ಇದು ಫುಲ್ಲು ಶಾಖ ಬರ್ತಾ ಇದೆ. ಇಂಜಿನ್ ಇದು ಹೀಟ್ ಆದಂಗೂ ಅದ್ರದ್ದು ಪವರ್ ಜಾಸ್ತಿ ಗೈಸ್, ಇನ್ನೂ ಚೆನ್ನಾಗಿ ಓಡ್ಸಕ್ಕಂತೆ ಹೀಟ್ ಆದಂಗೂ. ಗೈಸ್ ಇನ್ನೊಂದಿದೆ, ಯಪ್ಪ ವಾಪ್ಲಿಂಗ್ ಸೂಪರ್ ಬೈಕಲ್ಲಿ ಆಗುತ್ತೆ ನೋಡಿ ಗೈಸ್. ವಾಪ್ಲಿಂಗ್ ಹೆಂಗಾಗ್ತಿದೆ ಗೈಸ್, ಜೀಪಲ್ಲಿ ಆಗುತ್ತೆ. ಸೊ ನಾರ್ಮಲ್ ಸ್ಟೇರಿಂಗ್ ಅದು ಎಲ್ಲ ಜಿಪ್ಪಲ್ಲ ಆಗುತ್ತಂತೆ ಹೆಚ್ಚಾಗಿ. ಸೊ ಸ್ಲೋಲ್ಲಿ ಇದ್ವಿ ಬಚ್ಚಾವ ಗೈಸ್, ಸ್ಪೀಡಲ್ಲಿ ಆದರೆ ಏನು ಮಾಡ್ಬೇಕು ಗೈಸ್, ಎಲ್ಲ ಬಾಯಿ ಬರ್ತಾವೆ. ಒಬ್ಬ ದೇವ್ರೆ, ರೋಡಿಗೊಂದು ನಮಸ್ಕಾರ. ಈಗ ಸರಿ ಆಯಿತು. ಸೊ ಸ್ಲೋ ಆದ ತಕ್ಷಣ ಸರಿಯಾಗುತ್ತೆ. ಒಂದೊಂದು ಟೈಮ್ ಈಗ ನಮಗೆ 2-3 ಸಲ ಹಂಗೆ ಆಯಿತು, ವಾಬ್ಲಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಸೌಂಡ್ ಕೇಳ್ತಾ ಇದೆಯಾ ಗೊತ್ತಿಲ್ಲ. ಕೆರೆ ಯಾರು ನೋಡಿಲ್ಲ ಅಂದ್ರೆ ನೋಡಿ, ಕೆರೆ ಮಧ್ಯದಲ್ಲಿ ಇದ್ದಿದ್ರೆ ಏನು ಆಗ್ತಿಲ್ಲ, ನಿಲ್ಲಿಸ್ತಾ. ನಂಗೆ ಕಂಡೇ ಇಲ್ಲ. ಇಲ್ಲಿಗೆ ಮುಗ್ತೀನಿ ಗೈಸ್.